ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 4/12/2024. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಎಲ್ಲವೂ ಪರಮಾತ್ಮ ತಂದೆಯ ನೆನಪಿನ ಮೇಲೆ ಆಧಾರಿತ ಆಗಿದೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಮಧುರರಾಗುತ್ತೀರಾ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಸಮಯದಲ್ಲೇ ಮಾಯೆ ಯುದ್ಧ ನಡೆಯುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಈ ನಾಟಕದ ಯಾವೊಂದು ರಹಸ್ಯ ಬಹಳಷ್ಟು ವಿಚಾರ ಮಾಡಲು ಯೋಗ್ಯ ಆಗಿದೆ? ಆ ರಹಸ್ಯದ ಬಗ್ಗೆ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ. ಉತ್ತರ, ನಿಮಗೆ ಗೊತ್ತಿದೆ. ಈ ನಾಟಕದಲ್ಲಿ ಒಂದೇ ಪ್ರಕಾರದ ಪಾತ್ರವನ್ನು 2 ಬಾರಿ ಅಭಿನಯ ಮಾಡಲು ಸಾಧ್ಯ ಇಲ್ಲ. ಅಂದರೆ ಒಂದೇ ರೀತಿ ಪಾತ್ರ ಈ ನಾಟಕದಲ್ಲಿ 2 ಬಾರಿ ನಡೆಯಲು ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಎಷ್ಟೆಲ್ಲಾ ಪಾತ್ರವನ್ನು ಅಭಿನಯ ಮಾಡಲಾಗುತ್ತಿದೆಯೋ ಆ ಪಾತ್ರದಲ್ಲಿ ಪ್ರತಿಯೊಂದು ಪಾತ್ರವು ಒಂದು ಪಾತ್ರಕ್ಕಿಂತ ಇನ್ನೊಂದು ಪಾತ್ರ ಹೊಸ ಪಾತ್ರ ಆಗಿರುತ್ತದೆ. ಸತ್ಯುಗದಿಂದ ಹಿಡಿದು ಇಲ್ಲಿಯವರೆಗೂ ಹೇಗೆ ದಿನಗಳು ಪರಿವರ್ತನೆ ಆಗುತ್ತಿದೆ ಎಂದು ನೀವು ವಿಚಾರವನ್ನು ಮಾಡುತ್ತೀರಾ? ಎಲ್ಲರ ಕರ್ತವ್ಯ ಸಂಪೂರ್ಣವಾಗಿ ಪರಿವರ್ತನೆ ಆಗಿಬಿಡುತ್ತದೆ. ಆತ್ಮದಲ್ಲಿ 5,000 ವರ್ಷದ ತನ್ನ ಕರ್ತವ್ಯದ ಪಾತ್ರ ರೆಕಾರ್ಡ್ ಆಗಿದೆ. ಆ ಪಾತ್ರ ಎಂದೂ ಬದಲಾಗಲು ಸಾಧ್ಯ ಇಲ್ಲ. ಇಷ್ಟು ಸಣ್ಣ ಜ್ಞಾನದ ಮಾತು ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಮಾತ್ರ ಇರುತ್ತದೆ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಇಷ್ಟು ಸಣ್ಣ ಜ್ಞಾನದ ಮಾತು ಧಾರಣೆ ಆಗಲು ಸಾಧ್ಯ ಇಲ್ಲ. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಕೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ನಿಮ್ಮ ಭವಿಷ್ಯದ ಪುರುಷೋತ್ತಮ ಮುಖವನ್ನು ನೋಡಿಕೊಳ್ಳುತ್ತಿದ್ದೀರಾ? ಪುರುಷೋತ್ತಮ ಶರೀರವನ್ನು ನೋಡುತ್ತಿದ್ದೀರಾ? ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ನೀವೀಗ ಅನುಭವ ಮಾಡುತ್ತಿದ್ದೀರಾ. ಪುನಃ ನಾವು ಹೊಸ ಜಗತ್ತಾದ ಸತ್ಯಯುಗದಲ್ಲಿ ಇಂತಹ ಲಕ್ಷ್ಮೀನಾರಾಯಣರ ವಂಶದಲ್ಲಿ ಬರುತ್ತೇವೆ. ಸತ್ಯಯುಗಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ. ಸತ್ಯಯುಗದಲ್ಲಿ ಪುನಃ ನಾವು ಪುರುಷೋತ್ತಮರಾಗಿರುತ್ತೇವೆ. ಸತ್ಯಯುಗಕ್ಕೆ ಹೋಗುವುದಕ್ಕೋಸ್ಕರ ಈಗ ನಾವು ಪುರುಷೋತ್ತಮರಾಗುತ್ತಿದ್ದೇವೆ. ಕುಳಿತ ಸ್ಥಾನದಲ್ಲೇ ಇಷ್ಟೆಲ್ಲಾ ಜ್ಞಾನದ ಮಾತಿನ ವಿಚಾರ ನಿಮ್ಮ ಬುದ್ಧಿಯಲ್ಲಿ ನಡೆಯುತ್ತಿರಬೇಕು. ವಿದ್ಯಾರ್ಥಿಗಳು ಯಾವಾಗ ಶಿಕ್ಷಣವನ್ನು ಕಲಿಯುತ್ತಿರುತ್ತಾರೋ ಆಗ ಅವರ ಬುದ್ಧಿಯಲ್ಲಿ ನಾವು ಶಿಕ್ಷಣವನ್ನು ಕಲಿತು ನಾಳೆ ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ವಿಚಾರ ಸದಾ ಇರುತ್ತದೆ. ಅದೇ ರೀತಿ ಯಾವಾಗ ನೀವು ಇಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿರುತ್ತೀರೋ ಆಗ ನಿಮಗೆ ಗೊತ್ತಿರುತ್ತದೆ, ನಾವು ವಿಷ್ಣುವಿನ ಮನೆತನಕ್ಕೆ ಹೋಗುತ್ತೇವೆ. ಈಗ ನಿಮ್ಮ ಬುದ್ಧಿ ಅಲೌಕಿಕ ಬುದ್ಧಿಯಾಗಿದೆ. ಬೇರೆ ಯಾವ ಮನುಷ್ಯರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತಿನ ವಿಚಾರ ನಡೆಯಲು ಸಾಧ್ಯ ಇಲ್ಲ. ಇದು ಸಾಮಾನ್ಯವಾದ ಸತ್ಸಂಗ ಅಲ್ಲ. ಈಗ ನೀವು ಇಲ್ಲಿ ಕುಳಿತಿದ್ದೀರಾ. ನಿಮಗೆ ಗೊತ್ತಿದೆ, ಸತ್ಯ ತಂದೆ ಎಂದು ಯಾವ ಪರಮಾತ್ಮ ಶಿವ ತಂದೆಗೆ ನಾವು ಕರೆಯುತ್ತೇವೋ ನಾವೀಗ ಆ ತಂದೆಯ ಸಂಘದಲ್ಲಿ ಕುಳಿತಿದ್ದೇವೆ. ಪರಮಾತ್ಮ ಶಿವ ತಂದೆ ರಚಯಿತ ಆಗಿದ್ದಾರೆ. ರಚಯಿತ ಆದಂತಹ ಶಿವ ತಂದೆಗೆ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ. ಆ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನವನ್ನು ನೀಡುತ್ತಾರೆ. ನಿನ್ನೆಯ ಮಾತನ್ನು ಇಲ್ಲಿ ಕುಳಿತು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ನೀವೀಗ ಇಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ಸದಾ ನಿಮಗೆ ಈ ಮಾತಿನ ಸ್ಮೃತಿ ಇರುತ್ತದೆ. ನಾವೀಗ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ಅಂದರೆ ಈ ಶರೀರವನ್ನು ಚೇಂಜ್ ಮಾಡಿ ದೈವಿ ಶರೀರವನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ನಾವೀಗ ಇಲ್ಲಿಗೆ ಬಂದಿದ್ದೇವೆ. ಆತ್ಮ ಹೇಳುತ್ತದೆ, ಈಗ ನನ್ನ ಈ ಶರೀರ ತಮೋ ಪ್ರಧಾನ ಶರೀರ ಆಗಿದೆ, ಹಳೆಯ ಶರೀರ ಆಗಿದೆ. ಈ ಶರೀರವನ್ನು ಚೇಂಜ್ ಮಾಡಿ ನಾನು ಇಂತಹ ದೇವತಾ ರೂಪದ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು. ನಿಮ್ಮ ಗುರಿ ಉದ್ದೇಶ ಎಷ್ಟು ಸಹಜವಾಗಿದೆ. ಗುರಿ ಉದ್ದೇಶದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಎಷ್ಟು ಸಹಜ ಆಗಿದೆ. ಓದಿಸುವಂತಹ ಟೀಚರ್ ಅವಶ್ಯವಾಗಿ ಓದುವಂತಹ ವಿದ್ಯಾರ್ಥಿಗಳಿಗಿಂತ ಬುದ್ಧಿವಂತರಾಗಿರಲೇಬೇಕು ತಾನೆ. ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಒಳ್ಳೆಯ ಕರ್ಮವನ್ನು ಮಾಡುವುದನ್ನು ಕಲಿಸುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಸರ್ವಶ್ರೇಷ್ಠ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ದೇವಿ ದೇವತೆಯನ್ನಾಗಿ ಮಾಡುತ್ತಾರೆ. ಈ ಶಿಕ್ಷಣ ಹೊಸ ಜಗತ್ತಿಗೋಸ್ಕರ ಆಗಿದೆ. ಹೊಸ ಜಗತ್ತಿಗೋಸ್ಕರ ನಾವು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ಹೊಸ ಜಗತ್ತಿನ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಈ ಲಕ್ಷ್ಮೀನಾರಾಯಣರು ಹೊಸ ಜಗತ್ತಿಗೆ ಮಾಲೀಕರಾಗಿದ್ದರು. ದೇವಿ ದೇವತೆಗಳು ನಂಬರ್ ವಾರ್ ಆಗಿರುತ್ತಾರೆ. ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯ ಇಲ್ಲ. ಏಕೆಂದರೆ ಸತ್ಯಯುಗದಲ್ಲಿ ರಾಜ್ಯಧಾನಿ ಇರುತ್ತದೆ. ಇಂತಹ ಎಲ್ಲಾ ಜ್ಞಾನದ ವಿಚಾರ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು. ಆತ್ಮರಾದ ನಾವು ಈಗ ಪತಿತರಾಗಿದ್ದೇವೆ. ಪತಿತ ಆತ್ಮರಿಂದ ಪಾವನ ಆತ್ಮರಾಗುವುದಕ್ಕೋಸ್ಕರ ಪಾವನ ತಂದೆಯನ್ನು ನಾವು ನೆನಪು ಮಾಡುತ್ತೇವೆ. ಆತ್ಮವೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ. ಆತ್ಮ ತನ್ನ ಮಧುರ ತಂದೆಯಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿದರೆ
ನೀವು ಪಾವನ ಆತ್ಮರು ಆಗುತ್ತೀರಾ, ಸತೋ ಪ್ರಧಾನ ಆಗುತ್ತೀರಾ. ಎಲ್ಲದಕ್ಕೂ ಆಧಾರ ನೆನಪಿನ ಯಾತ್ರೆಯಾಗಿದೆ. ಪರಮಾತ್ಮ ತಂದೆ ಅವಶ್ಯವಾಗಿ ಕೇಳುತ್ತಾರೆ, ಮಕ್ಕಳೇ, ನೀವು ಇಡೀ ದಿನದಲ್ಲಿ ಎಷ್ಟು ಸಮಯ ತಂದೆಯಾದ ನನ್ನನ್ನು ನೆನಪು ಮಾಡುತ್ತೀರಾ? ನೆನಪಿನ ಯಾತ್ರೆಯಲ್ಲೇ ಮಾಯೆ ಯುದ್ಧ ನಡೆಯುತ್ತದೆ. ಈ ಯುದ್ಧದ ಬಗ್ಗೆ ನಿಮಗೆ ಗೊತ್ತಿದೆ. ಇದು ಕೇವಲ ಯಾತ್ರೆ ಅಷ್ಟೇ ಅಲ್ಲ, ಆದರೆ ಇದು ಯುದ್ಧ ಕೂಡ ಆಗಿದೆ. ಆದ್ದರಿಂದ ಈ ಯುದ್ಧವನ್ನು ಮಾಡುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಜ್ಞಾನವನ್ನು ಕೇಳುವಾಗ ಮಾಯೆಯ ಬಿರುಗಾಳಿ ಬರುವುದಿಲ್ಲ. ಜ್ಞಾನವನ್ನು ಕೇಳುವ ಸಮಯದಲ್ಲಿ ಮಾಯೆಯ ಬಿರುಗಾಳಿಯ ಮಾತು ಇರುವುದಿಲ್ಲ. ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು. ಮಕ್ಕಳು ಹೇಳುತ್ತೀರಾ, ಬಾಬಾ ನಿಮ್ಮನ್ನು ನಾವು ನೆನಪು ಮಾಡುತ್ತೇವೆ, ಆದರೆ ಮಾಯೆಯ ಒಂದೇ ಒಂದು ಬಿರುಗಾಳಿ ನಮ್ಮನ್ನು ಕೆಳಗಡೆ ಬೀಳಿಸಿ ಬಿಡುತ್ತದೆ ಎಂದು. ನಂಬರ್ 1 ಬಿರುಗಾಳಿ ಅಂದರೆ ದೇಹಾಭಿಮಾನ ಆಗಿದೆ. ನಂತರ ಕಾಮ, ಕ್ರೋಧ, ಮೋಹ, ಲೋಭ, ಈ ರೀತಿ ಅನೇಕ ವಿಕಾರಿ ಗುಣಗಳ ಬಿರುಗಾಳಿ ನಮ್ಮ ಸಮ್ಮುಖಕ್ಕೆ ಬರುತ್ತದೆ. ಮಕ್ಕಳು ಹೇಳುತ್ತಾರೆ, ಬಾಬಾ ನಿಮ್ಮ ನೆನಪಿನಲ್ಲೇ ಸದಾ ಇರುವುದಕ್ಕೋಸ್ಕರ ನಾವು ಬಹಳಷ್ಟು ಪ್ರಯತ್ನವನ್ನು ಪಡುತ್ತೇವೆ. ಯಾವ ವಿಘ್ನವೂ ಬರಬಾರದು ಎಂದು ನಾವು ಬಹಳಷ್ಟು ಪ್ರಯತ್ನವನ್ನು ಪಡುತ್ತೇವೆ. ಆದರೂ ಕೂಡ ಬಿರುಗಾಳಿ ಬರುತ್ತದೆ ಎಂದು ಮಕ್ಕಳು ಹೇಳುತ್ತಾರೆ. ಇಂದು ಕ್ರೋಧದ ಬಿರುಗಾಳಿ ಬಂತು, ಇಂದು ಲೋಭದ ಬಿರುಗಾಳಿ ಬಂತು ಎಂದು ಮಕ್ಕಳು ಹೇಳುತ್ತಾರೆ. ಬಾಬಾ ಈ ದಿನ ನನ್ನ ಸ್ಥಿತಿ ಬಹಳ ಚೆನ್ನಾಗಿತ್ತು. ನನ್ನ ಜೀವನದಲ್ಲಿ ಈ ದಿನ ಯಾವುದೇ ಪ್ರಕಾರದ ಬಿರುಗಾಳಿ ಬರಲಿಲ್ಲ. ನಾನು ಬಹಳಷ್ಟು ಖುಷಿಯಲ್ಲಿ ಇದ್ದೆ ಎಂದು ಮಕ್ಕಳು ಹೇಳುತ್ತಾರೆ. ಪರಮಾತ್ಮ ತಂದೆಯನ್ನು ನಾನು ಬಹಳ ಪ್ರೀತಿಯಿಂದ ಈ ದಿನ ನೆನಪು ಮಾಡಿದೆ ಎಂದು ಮಕ್ಕಳು ತಂದೆಗೆ ಹೇಳುತ್ತಾರೆ. ತಂದೆಯಾದ ನಿಮ್ಮ ನೆನಪಿನಲ್ಲಿ ಸ್ನೇಹದ ಆನಂದ ಬಾಷ್ಪ ಬಂತು ಎಂದು ಮಕ್ಕಳು ತಂದೆಗೆ ಹೇಳುತ್ತಾರೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಬಹಳಷ್ಟು ಮಧುರರಾಗುತ್ತೀರಾ. ನಿಮಗೆ ಈ ಮಾತು ಕೂಡ ಗೊತ್ತಿದೆ, ನಾವು ಮಾಯೆಯಿಂದ ಸೋಲುತ್ತಾ ಸೋಲುತ್ತಾ ಎಷ್ಟು ಕೆಳಗಡೆ ಬಂದು ತಲುಪಿದ್ದೇವೆ ಎಂದು ಈಗ ನಿಮಗೆ ಗೊತ್ತಿದೆ. ಬೇರೆ ಯಾರಿಗೂ ಈ ಜ್ಞಾನದ ಮಾತು ಗೊತ್ತಿಲ್ಲ. ಮನುಷ್ಯರು ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ, ಅಥವಾ ಪರಂಪರೆಯಿಂದ ಇದೇ ರೀತಿ ನಡೆಯುತ್ತಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ನೀವೀಗ ಹೇಳುತ್ತೀರಾ, ಪುನಃ ನಾವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ. ಪರಮಾತ್ಮ ತಂದೆ ಬಂದು ನಮಗೆ ಇಲ್ಲಿ ಈ ಜ್ಞಾನವನ್ನು ನೀಡುತ್ತಾರೆ. ವಿಚಿತ್ರ ತಂದೆ ವಿಚಿತ್ರ ಜ್ಞಾನವನ್ನು ನೀಡುತ್ತಾರೆ. ವಿಚಿತ್ರ ಎಂದು ನಿರಾಕಾರ ತಂದೆಗೆ ಕರೆಯಲಾಗುತ್ತದೆ. ನಿರಾಕಾರ ತಂದೆ ಹೇಗೆ ಈ ಜ್ಞಾನವನ್ನು ನೀಡುತ್ತಾರೆ? ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ, ನಾನು ಹೇಗೆ ಈ ಬ್ರಹ್ಮನ ತನುವಿನಲ್ಲಿ ಬರುತ್ತೇನೆ ಎಂದು. ಆದರೂ ಕೂಡ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ. ಪರಮಾತ್ಮ ತಂದೆ ಏಕೆ ಈ ಒಬ್ಬ ಬ್ರಹ್ಮನ ತನುವಿನಲ್ಲೇ ಬರುತ್ತಾರೆ ಎಂದು ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ. ಆದರೆ ನಾಟಕದ ಅನುಸಾರ ಈ ಬ್ರಹ್ಮನ ತನುವೆ ನಿಮಿತ್ತ ಆಗಿದೆ. ಇದರಲ್ಲಿ ಸ್ವಲ್ಪ ಕೂಡ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ. ಈ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡು ಪುನಃ ಅನ್ಯರಿಗೆ ಈ ಮಾತನ್ನು ತಿಳಿಸುತ್ತೀರಾ. ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ. ಆತ್ಮವೇ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ನಂತರ ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತದೆ. ಆತ್ಮ ಬಹಳಷ್ಟು ಬೆಲೆ ಬಾಳುವಂತದ್ದಾಗಿದೆ. ಆತ್ಮ ಅವಿನಾಶಿಯಾಗಿದೆ. ಕೇವಲ ಈ ಶರೀರ ಸಮಾಪ್ತಿಯಾಗುತ್ತದೆ. ಆತ್ಮರಾದ ನಾವು ನಮ್ಮ ಪರಂಪಿತ ಪರಮಾತ್ಮ ತಂದೆಯ ಮೂಲಕ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ 84 ಜನ್ಮದ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಈ ಜ್ಞಾನವನ್ನು ಯಾರು ಪಡೆದುಕೊಳ್ಳುತ್ತಾರೆ? ಆತ್ಮರಾದ ನಾವೇ ಈ ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ. ಆತ್ಮರಾದ ನೀವೇ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಮೂಲಕ ಮೂಲವತನ ಮತ್ತು ಸೂಕ್ಷ್ಮ ವತನದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಮನುಷ್ಯರಿಗೆ ಈ ಯಾವ ಜ್ಞಾನದ ಮಾತು ಗೊತ್ತಿಲ್ಲ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಅನ್ನುವುದು ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. ಮನುಷ್ಯರು ಸ್ವಯಂ ಅನ್ನು ಶರೀರ ಎಂದು ತಿಳಿದುಕೊಂಡು ಉಲ್ಟಾ ನೇತಾಡುತ್ತಿದ್ದಾರೆ. ಗಾಯನ ಕೂಡ ಇದೆ, ಆತ್ಮ ಸಚ್ಚಿತ್ತಾನಂದ ಸ್ವರೂಪ ಆಗಿದೆ ಎಂದು. ಪರಮಾತ್ಮ ತಂದೆಗೆ ಎಲ್ಲರಿಗಿಂತ ಜಾಸ್ತಿ ಮಹಿಮೆಯನ್ನು ಮಾಡಲಾಗುತ್ತದೆ. ಒಬ್ಬ ತಂದೆಗೆ ಎಷ್ಟೊಂದು ಮಹಿಮೆ ಇದೆ. ಪರಮಾತ್ಮ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಇನ್ನು ಸೊಳ್ಳೆ ಮುಂತಾದದಕ್ಕೆ ಯಾರೂ ಮಹಿಮೆಯನ್ನು ಮಾಡುವುದಿಲ್ಲ. ಸೊಳ್ಳೆ ಅಥವಾ ಯಾವ ಕ್ರಿಮಿಗಳಿಗೂ ಎಂದೂ ಮಹಿಮೆಯನ್ನು ಮಾಡುವುದಿಲ್ಲ. ಸೊಳ್ಳೆ ಅಥವಾ ಕ್ರಿಮಿಗಳಿಗೆ ನೀವು ದುಃಖಹರ್ತ ಸುಖಕರ್ತ ಆಗಿದ್ದೀರಾ, ಜ್ಞಾನದ ಸಾಗರ ಆಗಿದ್ದೀರಾ ಎಂದು ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ. ದುಃಖಹರ್ತ ಸುಖಕರ್ತ ಜ್ಞಾನದ ಸಾಗರ ಅನ್ನುವಂಥದ್ದು ಪರಮಾತ್ಮ ತಂದೆಯ ಮಹಿಮೆ ಆಗಿದೆ. ಈಗ ಮಕ್ಕಳಾದ ನೀವು ಮಾಸ್ಟರ್ ದುಃಖಹರ್ತ ಸುಖಕರ್ತ ಆಗಿದ್ದೀರಾ. ಮೊದಲು ಮಕ್ಕಳಾದ ನಿಮಗೆ ಈ ಜ್ಞಾನ ಗೊತ್ತಿರಲಿಲ್ಲ. ಮಕ್ಕಳಾದ ನೀವು ಸಣ್ಣ ಮಕ್ಕಳಂತೆ ಇದ್ದೀರಿ. ಅಂದರೆ ಮಕ್ಕಳಾದ ನಿಮ್ಮ ಬುದ್ಧಿ ಸಣ್ಣ ಮಕ್ಕಳ ಬುದ್ಧಿಯ ಸಮಾನ ಆಗಿತ್ತು. ಮಕ್ಕಳಲ್ಲಿ ಜ್ಞಾನ ಇರುವುದಿಲ್ಲ ಮತ್ತು ಮಕ್ಕಳಲ್ಲಿ ಯಾವ ಅವಗುಣವೂ ಇರುವುದಿಲ್ಲ. ಆದ್ದರಿಂದ ಮಕ್ಕಳಿಗೆ ಮಹಾತ್ಮರು ಎಂದು ಕರೆಯಲಾಗುತ್ತದೆ. ಏಕೆಂದರೆ ಸಣ್ಣ ಮಕ್ಕಳು ಪವಿತ್ರರಾಗಿರುತ್ತಾರೆ. ಮಕ್ಕಳು ಎಷ್ಟು ಜಾಸ್ತಿ ಸಣ್ಣವರಾಗಿರುತ್ತಾರೋ ಅಷ್ಟು ನಂಬರ್ 1 ಹೂವಾಗಿರುತ್ತಾರೆ.
ಸಣ್ಣ ಮಕ್ಕಳು ಕರ್ಮಾತೀತ ಸ್ಥಿತಿಯಲ್ಲಿ ಇರುತ್ತಾರೆ. ಸಣ್ಣ ಮಕ್ಕಳ ಸ್ಥಿತಿ ಸಂಪೂರ್ಣ ಕರ್ಮಾತೀತ ಸ್ಥಿತಿಯಾಗಿರುತ್ತದೆ. ಕರ್ಮ, ಅಕರ್ಮ ಮತ್ತು ವಿಕರ್ಮದ ಬಗ್ಗೆ ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ಮಕ್ಕಳು ಹೂವಾಗಿದ್ದಾರೆ. ಮಕ್ಕಳು ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಾರೆ. ಹೇಗೆ ಪರಮಾತ್ಮ ತಂದೆ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಾರೋ ಅದೇ ರೀತಿ ಮಕ್ಕಳು ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಾರೆ. ಪರಮಾತ್ಮ ತಂದೆ ಬಂದಿರುವುದೇ ಎಲ್ಲರನ್ನೂ ಆಕರ್ಷಣೆ ಮಾಡಿ ಎಲ್ಲರನ್ನೂ ಸುಗಂಧಭರಿತ ಹೂವನ್ನಾಗಿ ಮಾಡುವುದಕ್ಕೋಸ್ಕರ. ಕೆಲವರು ಮುಳ್ಳಾಗಿ ಇರುವಂತವರು ಮುಳ್ಳಾಗಿ ಉಳಿದುಕೊಳ್ಳುತ್ತಾರೆ. ಯಾರು ಪಂಚವಿಕಾರಕ್ಕೆ ವಶ ಆಗುತ್ತಾರೋ ಅಂತವರಿಗೆ ಮುಳ್ಳು ಎಂದು ಕರೆಯಲಾಗುತ್ತದೆ. ದೇಹಾಭಿಮಾನ ನಂಬರ್ 1 ಮುಳ್ಳಾಗಿದೆ. ದೇಹಾಭಿಮಾನ ಅನ್ನುವ ಮುಳ್ಳಿನ ಮೂಲಕ ಉಳಿದ ಎಲ್ಲಾ ಮುಳ್ಳುಗಳು ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಅಂದರೆ ದೇಹಾಭಿಮಾನ ಅನ್ನುವ ಮುಳ್ಳಿನ ಮೂಲಕ ಉಳಿದ ವಿಕಾರ ಅನ್ನುವ ಮುಳ್ಳಿನ ಜನ್ಮ ಆಗುತ್ತದೆ. ಮುಳ್ಳಿನ ಕಾಡಿನಲ್ಲಿ ಬಹಳಷ್ಟು ದುಃಖ ಇರುತ್ತದೆ. ಮುಳ್ಳಿನ ಕಾಡಿನಲ್ಲಿ ಎಲ್ಲರೂ ಬಹಳಷ್ಟು ದುಃಖವನ್ನು ಕೊಡುತ್ತಾರೆ. ಕಾಡಿನಲ್ಲಿ ಭಿನ್ನ ಭಿನ್ನ ಪ್ರಕಾರದ ಮುಳ್ಳು ಇರುತ್ತದೆ. ಆದ್ದರಿಂದ ಈ ಜಗತ್ತಿಗೆ ದುಃಖಧಾಮ ಎಂದು ಕರೆಯಲಾಗುತ್ತದೆ. ಹೊಸ ಜಗತ್ತಿನಲ್ಲಿ ಮುಳ್ಳು ಇರುವುದಿಲ್ಲ. ಆದ್ದರಿಂದ ಹೊಸ ಜಗತ್ತಿಗೆ ಸುಖಧಾಮ ಎಂದು ಕರೆಯಲಾಗುತ್ತದೆ. ಶಿವತಂದೆ ಹೂದೋಟವನ್ನು ನಿರ್ಮಾಣ ಮಾಡುತ್ತಾರೆ. ರಾವಣ ಮುಳ್ಳಿನ ಕಾಡನ್ನು ನಿರ್ಮಾಣ ಮಾಡುತ್ತಾನೆ. ಆದ್ದರಿಂದ ಮುಳ್ಳಿನ ಕಟ್ಟಿಗೆಯ ಮೂಲಕ ರಾವಣನನ್ನು ಸುಡುತ್ತಾರೆ ಮತ್ತು ಪರಮಾತ್ಮ ತಂದೆಗೆ ಹೂವನ್ನು ಅರ್ಪಣೆ ಮಾಡುತ್ತಾರೆ. ಈ ಜ್ಞಾನದ ಮಾತು ಪರಮಾತ್ಮ ತಂದೆಗೆ ಗೊತ್ತು ಮತ್ತು ಮಕ್ಕಳಾದ ನಿಮಗೆ ಗೊತ್ತು. ಈ ಜ್ಞಾನದ ಮಾತು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ. ಈ ನಾಟಕದಲ್ಲಿ ಒಂದೇ ರೀತಿಯ ಪಾತ್ರವನ್ನು 2 ಬಾರಿ ಅಭಿನಯ ಮಾಡಲು ಸಾಧ್ಯ ಇಲ್ಲ. ನಿಮ್ಮ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇದೆ. ಈ ಜಗತ್ತಿನಲ್ಲಿ ಎಷ್ಟೆಲ್ಲಾ ಪಾತ್ರ ನಡೆಯುತ್ತಿದೆಯೋ ಆ ಪಾತ್ರ ಒಂದು ಪಾತ್ರಕ್ಕಿಂತ ಇನ್ನೊಂದು ಹೊಸ ಪಾತ್ರ ಆಗಿದೆ. ಅಂದರೆ ಒಬ್ಬರ ಪಾತ್ರಕ್ಕಿಂತ ಇನ್ನೊಬ್ಬರ ಪಾತ್ರ ಹೊಸ ಪಾತ್ರ ಆಗಿದೆ ಅನ್ನುವುದು ನಿಮಗೆ ಗೊತ್ತಿದೆ. ನೀವೀಗ ವಿಚಾರವನ್ನು ಮಾಡಿ. ಸತ್ಯುಗದಿಂದ ಹಿಡಿದು ಇಲ್ಲಿಯವರೆಗೂ ಹೇಗೆ ದಿನಗಳು ಬದಲಾಗುತ್ತಿದೆ. ಸಂಪೂರ್ಣ ಕರ್ತವ್ಯವೇ ಬದಲಾಗುತ್ತದೆ. 5000 ವರ್ಷದ ಸಂಪೂರ್ಣ ಕರ್ತವ್ಯದ ರೆಕಾರ್ಡ್ ಆತ್ಮದಲ್ಲಿ ತುಂಬಲ್ಪಟ್ಟಿದೆ. ಆ ಪಾತ್ರ ಎಂದೂ ಬದಲಾಗಲು ಸಾಧ್ಯ ಇಲ್ಲ. ಪ್ರತಿಯೊಂದು ಆತ್ಮದಲ್ಲೂ ತನ್ನದೇ ಆದ ಪಾತ್ರ ಫಿಕ್ಸ್ ಆಗಿದೆ. ಇಷ್ಟು ಸಣ್ಣ ಜ್ಞಾನದ ಮಾತು ಕೂಡ ಯಾರ ಬುದ್ಧಿಯಲ್ಲೂ ಇಲ್ಲ. ಈ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿದೆ. ಇದು ಶಾಲೆಯಾಗಿದೆ. ಈಗ ಪವಿತ್ರರಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಶಿಕ್ಷಣವನ್ನು ಪರಮಾತ್ಮ ತಂದೆ ನಮಗೆ ಕಲಿಸುತ್ತಿದ್ದಾರೆ. ಇಂತಹ ಮಾತಿನ ಬಗ್ಗೆ ಎಂದೂ ನಾವು ವಿಚಾರವನ್ನೂ ಕೂಡ ಮಾಡಿರಲಿಲ್ಲ. ಪರಮಾತ್ಮ ತಂದೆ ಬಂದು ಪತಿತರಾಗಿರುವ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಎಂದು ಎಂದೂ ನಾವು ವಿಚಾರವನ್ನು ಮಾಡಿರಲಿಲ್ಲ. ಈ ಶಿಕ್ಷಣದ ಮೂಲಕ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಭಕ್ತಿ ಮಾರ್ಗದ ಪುಸ್ತಕವೇ ಬೇರೆ ಆಗಿದೆ. ಭಕ್ತಿ ಮಾರ್ಗದ ಪುಸ್ತಕಕ್ಕೆ ಶಿಕ್ಷಣ ಎಂದು ಕರೆಯುವುದಿಲ್ಲ. ಜ್ಞಾನ ಪ್ರಾಪ್ತಿಯಾಗದೆ ಸದ್ಗತಿ ಹೇಗೆ ಸಿಗಲು ಸಾಧ್ಯ? ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ತಂದೆ ಇಲ್ಲದೆ ಈ ಜ್ಞಾನ ಎಲ್ಲಿಂದ ಪ್ರಾಪ್ತಿಯಾಗಲು ಸಾಧ್ಯ? ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪರಮಾತ್ಮ ತಂದೆ ಸಿಗದೆ ಈ ಜ್ಞಾನ ಹೇಗೆ ನಮಗೆ ಪ್ರಾಪ್ತಿಯಾಗಲು ಸಾಧ್ಯ? ಯಾವಾಗ ನೀವು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರೋ ಆಗ ನೀವು ಭಕ್ತಿಯನ್ನು ಮಾಡುತ್ತೀರೇನು? ಇಲ್ಲ. ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ. ಅಂದ ಮೇಲೆ ಪುನಃ ಭಕ್ತಿಯನ್ನು ಏಕೆ ಮಾಡುತ್ತೀರಾ? ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಅಂದ ಮೇಲೆ ಸತ್ಯುಗದಲ್ಲಿ ನೀವು ಯಾವ ಮಾತಿಗೋಸ್ಕರ ಭಕ್ತಿಯನ್ನು ಮಾಡುತ್ತೀರಾ? ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತಿದೆ. ಸಂಪೂರ್ಣ ಜ್ಞಾನ ಆತ್ಮದಲ್ಲೇ ಧಾರಣೆ ಆಗುತ್ತದೆ. ಆತ್ಮಕ್ಕೆ ಯಾವ ಧರ್ಮವೂ ಇಲ್ಲ. ಆತ್ಮ ಯಾವಾಗ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆಯೋ ಆಗ ಇವರು ಇಂತಹ ಧರ್ಮದ ಆತ್ಮರಾಗಿದ್ದಾರೆ ಎಂದು ಹೇಳುತ್ತಾರೆ. ಆತ್ಮದ ಧರ್ಮ ಯಾವುದಾಗಿದೆ? ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಮತ್ತು ಆತ್ಮ ಶಾಂತ ಸ್ವರೂಪ ಆತ್ಮ ಆಗಿದೆ. ಆತ್ಮ ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆಯ ಮೇಲೆ ಅಧಿಕಾರ ಇದೆ. ಬಹಳಷ್ಟು ಮಕ್ಕಳು ಇಂಥವರಾಗಿದ್ದಾರೆ. ಅವರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೆ. ಪುನಃ ಅವರೆಲ್ಲರೂ ಅನ್ಯ ಧರ್ಮದಿಂದ ದೂರ ಆಗಿ ತಮ್ಮ ನಿಜವಾದ ಧರ್ಮಕ್ಕೆ ಬರುತ್ತಾರೆ. ಯಾರು ದೇವಿ ದೇವತಾ ಧರ್ಮವನ್ನು ಬಿಟ್ಟು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಆ ಎಲ್ಲಾ ಎಲೆಗಳು ಪುನಃ ತಮ್ಮ ಸ್ಥಾನಕ್ಕೆ ವಾಪಸ್ ಬರುತ್ತಾರೆ. ನೀವೀಗ ಮೊಟ್ಟ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಪರಮಾತ್ಮ ತಂದೆಯ ಮಾತಿನಲ್ಲೇ ಎಲ್ಲರೂ ಗೊಂದಲಕ್ಕೊಳಗಾಗಿದ್ದಾರೆ. ಈಗ ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು. ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಶ್ರೀಕೃಷ್ಣ ದೇಹಧಾರಿಯಾಗಿದ್ದಾರೆ. ಈ ಬ್ರಹ್ಮ ತಂದೆಗೆ ದೊಡ್ಡ ಅಣ್ಣ ಎಂದು ಕರೆಯಲಾಗುತ್ತದೆ. ಈ ಬ್ರಹ್ಮ ತಂದೆ ಕೂಡ ಸಾಕಾರ ಜಗತ್ತಿನಲ್ಲಿ ನಮಗೆ ತಂದೆ ಆಗಿದ್ದಾರೆ. ನೀವೆಲ್ಲರೂ ಸೋದರರಾಗಿದ್ದೀರಾ. ಇನ್ನು ಎಲ್ಲದಕ್ಕೂ ಆಧಾರ ಪದವಿಯಾಗಿದೆ.
ಸೋದರರ ಶರೀರ ಹೇಗಿದೆ ನೋಡಿ, ಸೋದರಿಯರ ಶರೀರ ಹೇಗಿದೆ ನೋಡಿ. ಆತ್ಮ ಒಂದು ಸಣ್ಣ ನಕ್ಷತ್ರ ಆಗಿದೆ. ಈ ಸಂಪೂರ್ಣ ಜ್ಞಾನ ಸಣ್ಣ ನಕ್ಷತ್ರ ಆದಂತಹ ಆತ್ಮದಲ್ಲಿ ಧಾರಣೆ ಆಗಿದೆ. ನಕ್ಷತ್ರ ಆದಂತಹ ಆತ್ಮ ಶರೀರ ಇಲ್ಲದೆ ಮಾತನಾಡಲು ಸಾಧ್ಯ ಇಲ್ಲ. ನಕ್ಷತ್ರಗಳಾದ ನಿಮಗೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಎಷ್ಟೊಂದು ಕರ್ಮೇಂದ್ರಿಯ ಪ್ರಾಪ್ತಿಯಾಗಿದೆ ನೋಡಿ. ನಕ್ಷತ್ರಗಳಾದ ನಿಮ್ಮ ಜಗತ್ತೇ ಬೇರೆ ಜಗತ್ತಾಗಿದೆ. ಆತ್ಮರಾದ ನೀವು ಈ ಸಾಕಾರ ಜಗತ್ತಿಗೆ ಬಂದು ಪುನಃ ಇಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಶರೀರ ಸಣ್ಣದಿದ್ದುದು ದೊಡ್ಡದಾಗುತ್ತದೆ. ಆತ್ಮ ತನ್ನ ತಂದೆಯನ್ನು ನೆನಪು ಮಾಡುತ್ತದೆ. ಆತ್ಮ ಯಾವಾಗ ಶರೀರದಲ್ಲಿ ಇರುತ್ತದೆಯೋ ಆಗ ತಮ್ಮ ತಂದೆಯಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ. ಮನೆಯಾದಂತಹ ಪರಮಧಾಮದಲ್ಲಿ ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆಯೇನು? ಇಲ್ಲ. ಪರಮಧಾಮದಲ್ಲಿ ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಏಕೆಂದರೆ ಪರಮಧಾಮದಲ್ಲಿ ನಿಮಗೆ ಏನೂ ಗೊತ್ತಿರುವುದಿಲ್ಲ. ನಾವು ಎಲ್ಲಿದ್ದೇವೆ ಅನ್ನುವುದು ಆತ್ಮಕ್ಕೆ ಪರಮಧಾಮದಲ್ಲಿ ಗೊತ್ತಿರುವುದಿಲ್ಲ. ಆತ್ಮ ಮತ್ತು ಪರಮಾತ್ಮ ತಂದೆ ಇಬ್ಬರೂ ಕೂಡ ಯಾವಾಗ ಶರೀರದಲ್ಲಿ ಇರುತ್ತಾರೋ ಆಗ ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಮಂಗಳ ಮಿಲನವನ್ನು ಮಾಡುತ್ತೀರಾ ಎಂದು ಹೇಳಲಾಗುತ್ತದೆ. ಗಾಯನ ಕೂಡ ಇದೆ, ಆತ್ಮ ಪರಮಾತ್ಮ ತಂದೆಯನ್ನು ಅಗಲಿ ಬಹಳ ಸಮಯ ಆಗಿದೆ ಎಂದು. ಅಂದ ಮೇಲೆ ಎಷ್ಟು ಸಮಯದಿಂದ ನೀವು ತಂದೆಯನ್ನು ಅಗಲಿದ್ದೀರಾ? ಈಗ ನಿಮಗೆ ನೆನಪಿಗೆ ಬಂದಿದೆ ನಾವು ಎಷ್ಟು ಸಮಯದಿಂದ ತಂದೆಯನ್ನು ಅಗಲಿದ್ದೆವು ಎಂದು. ಸೆಕೆಂಡ್ ಅನ್ನು ಕಳೆಯುತ್ತಾ 5,000 ವರ್ಷವನ್ನು ಸಂಪೂರ್ಣವಾಗಿ ಕಳೆದಿದ್ದೀರಾ. ಪುನಃ ಮೊದಲನೇ ನಂಬರ್ನಿಂದ ನೀವು ನಿಮ್ಮ ಪಾತ್ರವನ್ನು ಪ್ರಾರಂಭ ಮಾಡಬೇಕು. ಲೆಕ್ಕ ಸಂಪೂರ್ಣ ಕರೆಕ್ಟ್ ಆಗಿದೆ. ಈಗ ಯಾರಾದರೂ ನಿಮ್ಮನ್ನು ಈ ದೇವತೆಗಳು ಯಾವಾಗ ಜನ್ಮವನ್ನು ಪಡೆದುಕೊಂಡರು ಎಂದು ಕೇಳಿದರೆ ನೀವು ಕರೆಕ್ಟ್ ಆದಂತಹ ಲೆಕ್ಕವನ್ನು ತಿಳಿಸಬಹುದು. ಶ್ರೀಕೃಷ್ಣ ಮೊದಲನೇ ನಂಬರ್ನಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಶಿವತಂದೆ ಯಾವಾಗ ಜನ್ಮವನ್ನು ಪಡೆದುಕೊಂಡರು ಅನ್ನುವ ನಿಮಿಷ ಸೆಕೆಂಡ್ನ ಬಗ್ಗೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನ ಜನ್ಮದಿನದ ತಿಥಿ, ತಾರೀಖ್, ನಿಮಿಷ, ಸೆಕೆಂಡ್ ಅನ್ನು ಲೆಕ್ಕ ಮಾಡಿ ಯಾರು ಬೇಕಾದರೂ ಹೇಳಬಹುದು. ಮನುಷ್ಯರ ಗಡಿಯಾರದಲ್ಲಿ ವ್ಯತ್ಯಾಸ ಆಗಬಹುದು, ಆದರೆ ಶಿವತಂದೆಯ ಅವತರಣೆಯ ಸಮಯದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಆದರೆ ಪರಮಾತ್ಮ ತಂದೆ ಯಾವಾಗ ಬಂದರು ಅನ್ನುವುದು ಯಾರಿಗಾದರೂ ಗೊತ್ತಾಗುತ್ತದೆಯೇನು? ಪರಮಾತ್ಮ ತಂದೆ ಕರೆಕ್ಟ್ ಆಗಿ ಯಾವ ಸಮಯದಲ್ಲಿ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ. ಯಾವಾಗ ನಮಗೆ ಸಾಕ್ಷಾತ್ಕಾರ ಆಗುತ್ತದೆಯೋ ಆಗಲೇ ತಂದೆ ಬಂದರು ಎಂದು ಹೇಳಲು ಸಾಧ್ಯ ಇಲ್ಲ. ಇಲ್ಲ, ನೀವು ಕೇವಲ ಅಂದಾಜಾಗಿ ಪರಮಾತ್ಮ ತಂದೆ ಈ ಸಮಯದಲ್ಲಿ ಬಂದರು ಎಂದು ಹೇಳಬಹುದು. ಆದರೆ ಪರಮಾತ್ಮ ತಂದೆ ಯಾವಾಗ ಬಂದರು ಅನ್ನುವ ಮಾತಿನ ಬಗ್ಗೆ ನಿಮಿಷ, ಸೆಕೆಂಡ್ನ ಲೆಕ್ಕವನ್ನು ತಿಳಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಅವತರಣೆ ಅಲೌಕಿಕ ಆಗಿದೆ. ಪರಮಾತ್ಮ ತಂದೆ ಬೇಹದ್ದಿನ ರಾತ್ರಿಯ ಸಮಯದಲ್ಲಿ ಬರುತ್ತಾರೆ. ಇನ್ನು ಉಳಿದ ಎಲ್ಲಾ ಆತ್ಮರೂ ಕೂಡ ಅವತರಿತ ಆಗುತ್ತಾರೆ. ಅನ್ಯರ ಅವತರಣೆಯ ಬಗ್ಗೆ ಗೊತ್ತಾಗುತ್ತದೆ. ಆತ್ಮ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ. ಆತ್ಮ ಮೊದಲು ಸಣ್ಣ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ನಂತರ ನಿಧಾನವಾಗಿ ಶರೀರ ದೊಡ್ಡದಾಗುತ್ತಾ ಹೋಗುತ್ತದೆ. ನಂತರ ಪುನಃ ಆತ್ಮ ಶರೀರದಿಂದ ಹೊರಗಡೆ ಬರುತ್ತದೆ. ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ನೀವು ವಿಚಾರ ಸಾಗರ ಮಂಥನವನ್ನು ಮಾಡಿ ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೆ, ಆದರೆ ಒಬ್ಬರಂತೆ ಇನ್ನೊಬ್ಬರು ಇಲ್ಲ. ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಮನುಷ್ಯರಿದ್ದರೂ ಕೂಡ ಒಬ್ಬರ ಚೆಹರೆಯಂತೆ ಇನ್ನೊಬ್ಬರ ಚೆಹರೆ ಇಲ್ಲ. ಈ ನಾಟಕದ ಸ್ಟೇಜ್ ಕೂಡ ಎಷ್ಟು ದೊಡ್ಡ ಸ್ಟೇಜ್ ಆಗಿದೆ ನೋಡಿ. ಹೇಗೆ ದೊಡ್ಡ ಹಾಲ್ ಇರುತ್ತದೆ, ಆ ದೊಡ್ಡ ಹಾಲ್ನಲ್ಲಿ ನಾಟಕ ನಡೆಯುತ್ತದೆ. ಅದೇ ರೀತಿ ಇದು ಬೇಹದ್ದಿನ ದೊಡ್ಡ ಹಾಲ್ ಆಗಿದೆ. ಇಲ್ಲಿ ಬೇಹದ್ದಿನ ನಾಟಕ ನಡೆಯುತ್ತಿದೆ. ಈಗ ಮಕ್ಕಳಾದ ನೀವು ಮಧುಬನಕ್ಕೆ ಬರುತ್ತೀರಾ. ನೀವೀಗ ಪರಮಾತ್ಮ ತಂದೆಯ ಬಳಿ ಬಂದಿರುವುದೇ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ. ಪರಮಾತ್ಮ ತಂದೆ ಹೊಸ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ. ಹೊಸ ಸೃಷ್ಟಿಯನ್ನು ರಚನೆ ಮಾಡುವಂತಹ ಪರಮಾತ್ಮ ತಂದೆಯ ಮೂಲಕ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವೀಗ ಇಲ್ಲಿಗೆ ಬಂದಿದ್ದೀರಾ. ಇನ್ನು ಅವಶ್ಯವಾಗಿ ಈ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆಯ ಮೂಲಕ ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ. ಪುನಃ ಬಾಬಾ ನಮಗೆ ಪಾಲನೆಯನ್ನು ಕೂಡ ಕೊಡಬೇಕು. ಯಾವಾಗ ಈ ಶರೀರವನ್ನು ತ್ಯಾಗ ಮಾಡುತ್ತಾರೋ ನಂತರ ಸತ್ಯುಗದಲ್ಲಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಂಡು ನಮಗೆ ಪಾಲನೆಯನ್ನು ಕೊಡುತ್ತಾರೆ. ಬ್ರಹ್ಮ ತಂದೆ ಪುನಃ ನಮಗೆ ಪಾಲನೆಯನ್ನು ಕೊಡಬೇಕು. ಅದಕ್ಕೋಸ್ಕರ ಬ್ರಹ್ಮ ತಂದೆ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಸತ್ಯುಗದಲ್ಲಿ ನಾರಾಯಣನ ಶರೀರವನ್ನು ಧಾರಣೆ ಮಾಡಿಕೊಂಡು ನಮಗೆ ಪಾಲನೆಯನ್ನು ಕೊಡುತ್ತಾರೆ. ಅದಕ್ಕಿಂತ ಮೊದಲು ಈ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು. ಈ ಬಿದುರಿನ ಕಾಡಿಗೆ ಬೆಂಕಿ ಹತ್ತುತ್ತದೆ. ನಂತರ ಅಂತ್ಯದಲ್ಲಿ ಕೇವಲ ಭಾರತ ದೇಶ ಮಾತ್ರ ಉಳಿಯುತ್ತದೆ. ಉಳಿದಿದ್ದೆಲ್ಲ ಸಮಾಪ್ತಿಯಾಗಿ ಬಿಡುತ್ತದೆ. ಭಾರತದಲ್ಲಿ ಕೆಲವರು ಮಾತ್ರ ಉಳಿಯುತ್ತಾರೆ. ಈಗ ನೀವು ವಿನಾಶದ ಸಮಯದಲ್ಲಿ ಸ್ವಲ್ಪ ಕೂಡ ಶಿಕ್ಷೆಯನ್ನು ಅನುಭವ ಮಾಡಬಾರದು ಎಂದು ಪರಿಶ್ರಮವನ್ನು ಪಡುತ್ತಿದ್ದೀರಾ. ಒಂದು ವೇಳೆ ನಿಮ್ಮ ವಿಕರ್ಮ ವಿನಾಶ ಆಗದೇ ಇದ್ದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ. ನಂತರ ನಿಮಗೆ ಒಳ್ಳೆಯ ಪದವಿ ಸಿಗುವುದಿಲ್ಲ.
ಅಂದ ಮೇಲೆ ನೀವೀಗ ಯಾರ ಬಳಿ ಹೋಗುತ್ತೀರಾ ಎಂದು ಯಾರಾದರೂ ನಿಮ್ಮನ್ನು ಕೇಳುತ್ತಾರೆ. ಆಗ ನೀವು ಹೇಳಬೇಕು, ನಾವು ಶಿವತಂದೆಯ ಬಳಿ ಹೋಗುತ್ತಿದ್ದೇವೆ. ಆ ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ. ಈ ಬ್ರಹ್ಮ ತಂದೆ ಶಿವ ಅಲ್ಲ. ಈ ಬ್ರಹ್ಮ ತಂದೆಗೆ ನಾವು ಶಿವತಂದೆ ಎಂದು ಕರೆಯುವುದಿಲ್ಲ. ಎಷ್ಟು ಶಿವತಂದೆಯ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳುತ್ತೀರೋ ಅಷ್ಟು ತಂದೆಯ ಬಗ್ಗೆ ನಿಮಗೆ ಪ್ರೀತಿ ಜಾಸ್ತಿ ಆಗುತ್ತದೆ. ಪರಮಾತ್ಮ ಶಿವ ತಂದೆಯ ಬಗ್ಗೆ ಎಷ್ಟು ಜಾಸ್ತಿ ಅರ್ಥ ಮಾಡಿಕೊಳ್ಳುತ್ತೀರೋ ಅಷ್ಟು ತಂದೆಯ ಜೊತೆಗೆ ಪ್ರೀತಿ ಜೋಡಣೆ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವೀಗ ಬೇರೆ ಯಾರನ್ನೂ ಪ್ರೀತಿ ಮಾಡಬೇಡಿ. ಅನ್ಯ ಎಲ್ಲಾ ವ್ಯಕ್ತಿಗಳ ಸಂಘವನ್ನು ಬಿಟ್ಟು ಒಬ್ಬ ತಂದೆಯ ಸಂಘದಲ್ಲಿ ಇರಿ. ಅನ್ಯರ ಸಂಘದಿಂದ ದೂರಾಗಿ ಒಬ್ಬ ತಂದೆಯ ಜೊತೆಗೆ ಸಂಘವನ್ನು ಜೋಡಣೆ ಮಾಡಿ. ಹೇಗೆ ಪ್ರಿಯತಮ ಮತ್ತು ಪ್ರಿಯತಮಿಯರು ಇರುತ್ತಾರೆ ತಾನೆ, ಇಲ್ಲೂ ಕೂಡ ಅದೇ ರೀತಿ ನೀವೆಲ್ಲ ಪರಮಾತ್ಮ ತಂದೆಗೆ ಪ್ರಿಯತಮಿಯರಾಗಿದ್ದೀರಾ. 108 ಜನ ಸತ್ಯ ಪ್ರಿಯತಮಿಯರಾಗುತ್ತಾರೆ. ಅದರಲ್ಲೂ 8 ಜನ ಸತ್ಯ ಪ್ರಿಯತಮಿಯರಾಗುತ್ತಾರೆ. 8 ಮಣಿಗಳ ಮಾಲೆ ಇರುತ್ತದೆ. ನವರತ್ನಗಳ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ. 8 ಮಣಿಗಳು 9ನೆಯವರು ಪರಮಾತ್ಮ ಶಿವತಂದೆ ಆಗಿದ್ದಾರೆ. ಮುಖ್ಯವಾಗಿ 8 ಜನ ದೇವತೆಗಳಿರುತ್ತಾರೆ. ನಂತರ 16,108 ಜನ ದೇವಿ ದೇವತೆಗಳ ಕುಟುಂಬ ತಯಾರಾಗುತ್ತದೆ. ತ್ರೇತಾಯುಗದ ಅಂತ್ಯದವರೆಗೂ 16,108 ರಾಜಕುಮಾರ ರಾಜಕುಮಾರಿಯರ ಕುಟುಂಬ ಇರುತ್ತದೆ. ಪರಮಾತ್ಮ ತಂದೆ ಅಂಗೈಯಲ್ಲೇ ಸ್ವರ್ಗವನ್ನು ತೋರಿಸುತ್ತಿದ್ದಾರೆ. ಅಂದ ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಒಬ್ಬ ತಂದೆಯ ಆಕರ್ಷಣೆಯಲ್ಲೇ ಇದ್ದು ಸುಗಂಧ ಭರಿತ ಹೂವಾಗಬೇಕು. ಆ ಮಧುರ ತಂದೆಯನ್ನು ನೆನಪು ಮಾಡಿ ದೇಹಾಭಿಮಾನ ಅನ್ನುವಂತಹ ಮುಳ್ಳನ್ನು ಸುಟ್ಟು ಹಾಕಬೇಕು. ನಿಮ್ಮ ಮಧುರ ತಂದೆಯನ್ನು ನೆನಪು ಮಾಡಿ ದೇಹಾಭಿಮಾನ ಅನ್ನುವ ಮುಳ್ಳನ್ನು ಸುಟ್ಟು ಹಾಕಿ. ಸೆಕೆಂಡ್ ಪಾಯಿಂಟ್, ಈ ವಜ್ರ ಸಮಾನ ಅಮೂಲ್ಯ ಜನ್ಮದಲ್ಲಿ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಕವಡೆಯನ್ನು ಸಂಪಾದನೆ ಮಾಡುವ ಮಾತಿನ ಹಿಂದೆ ಹೋಗಿ ವಜ್ರವನ್ನು ಕಳೆದುಕೊಳ್ಳಬಾರದು. ಒಬ್ಬ ತಂದೆಯನ್ನೇ ಸತ್ಯವಾಗಿಯೂ ಪ್ರೀತಿ ಮಾಡಬೇಕು. ಒಬ್ಬ ತಂದೆಯ ಸಂಘದಲ್ಲಿ ಇರಬೇಕು. ಇಂದಿನ ವರದಾನ ಆಗಿದೆ. ಬ್ರಾಹ್ಮಣ ಜೀವನದಲ್ಲಿ ಸದಾ ಖುಷಿ ಅನ್ನುವ ಪೌಷ್ಟಿಕ ಆಹಾರವನ್ನು ಸ್ವೀಕಾರ ಮಾಡುವಂತವರು ಮತ್ತು ಅನ್ಯರಿಗೂ ಖುಷಿಯನ್ನು ಹಂಚುವಂತಹ ಭಾಗ್ಯಶಾಲಿಗಳಾಗಿ. ಈ ಜಗತ್ತಿನಲ್ಲಿ ಬ್ರಾಹ್ಮಣ ಆತ್ಮರಾದಂತಹ ನಿಮ್ಮಂತಹ ಭಾಗ್ಯಶಾಲಿಗಳು ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ. ಏಕೆಂದರೆ ಈ ಜೀವನದಲ್ಲಿ ನಿಮ್ಮೆಲ್ಲರಿಗೂ ಬಾಪ್ದಾದರವರ ಹೃದಯ ಸಿಂಹಾಸನ ಪ್ರಾಪ್ತಿಯಾಗಿದೆ. ಅಂದ ಮೇಲೆ ಸದಾ ಖುಷಿ ಅನ್ನುವ ಪೌಷ್ಟಿಕ ಆಹಾರವನ್ನು ಸ್ವೀಕಾರ ಮಾಡಿ, ಖುಷಿ ಅನ್ನುವ ಔಷಧಿಯನ್ನು ಸ್ವೀಕಾರ ಮಾಡಿ, ಅನ್ಯರಿಗೂ ಖುಷಿಯನ್ನು ಹಂಚುತ್ತಾ ಇರಿ. ಈ ಸಮಯದಲ್ಲಿ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ. ಇಂತಹ ನಿಶ್ಚಿಂತ ಜೀವನ ಇಡೀ ಕಲ್ಪದಲ್ಲಿ ಬೇರೆ ಯಾವ ಯುಗದಲ್ಲೂ ನಿಮಗೆ ಸಿಗಲು ಸಾಧ್ಯ ಇಲ್ಲ. ಸತ್ಯಯುಗದಲ್ಲಿ ನೀವು ನಿಶ್ಚಿಂತರಾಗಿ ಇರುತ್ತೀರಾ. ಆದರೆ ಸತ್ಯಯುಗದಲ್ಲಿ ನಿಮಗೆ ಜ್ಞಾನ ಗೊತ್ತಿರುವುದಿಲ್ಲ. ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ. ಆದ್ದರಿಂದ ನನ್ನಂತಹ ಭಾಗ್ಯಶಾಲಿಗಳು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಅನ್ನುವ ಶಬ್ದ ನಿಮ್ಮ ಮನಸ್ಸಿನಿಂದ ಸದಾ ಬರುತ್ತಿರುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಸಂಗಮ ಯುಗದ ಸ್ವರಾಜ್ಯ ಅಧಿಕಾರಿಗಳೇ ಭವಿಷ್ಯದಲ್ಲಿ ವಿಶ್ವ ರಾಜ್ಯಕ್ಕೆ ಅಧಿಕಾರಿಗಳಾಗುತ್ತಾರೆ. ಒಳ್ಳೆಯದು. ಓಂ ಶಾಂತಿ. ಮೇಲೆ ಈಗ ಮಕ್ಕಳಿಗೆ
ಆದರೆ ಪರಮಾತ್ಮ ತಂದೆ ಪುನರ್ಜನ್ಮ